ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಈಗ ಬರೀ ಸೀಮಿತ ಆಗಿದ್ದಾರೆ, ಆದರೂ ಕೂಡ ಕೆಲವ್ರನ್ನೆಲ್ಲ ನಾನು ಕರೆದಿದ್ದೀನಿ, ಸಭೆಗೆ ಬಂದರೆ, ಯಾಕಂದರೆ ಮಾಹಿತಿ ಸಿಗಬೇಕು. ಇವತ್ತು ಒಕ್ಕೂಟ ಯಾವ ರೀತಿ ಹೊಸ ಒಕ್ಕೂಟ ಆಡಳಿತ ನಿರ್ವಹಿಸ್ತಾ ಇದೆ ಅಂತ ಒಂದು ಉದ್ದೇಶದಿಂದ ಬೇರೆ ನಮ್ಮ ಸ್ನೇಹಿತರು ಕೂಡ ಎಲ್ಲ ಕರೆದಿದೆ. ಅವರು ಕೂಡ ಇವೆಲ್ಲ ಉಪಸ್ಥಿತರಿದ್ದಾರೆ. ಈಗಾಗಲೇ ನಮ್ಮ ಉಪವ್ಯವಸ್ಥಾಪಕರು ಹೇಳ್ತಿದ್ರು, ಒಕ್ಕೂಟ ಯಾವ ರೀತಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ನಮಗೆ ಯಾವ ರೀತಿ ಒಂದು ಸಹಕಾರವನ್ನು ಒಕ್ಕೂಟ ಇವತ್ತು ಹೊಸ ಒಕ್ಕೂಟ ಕೊಡ್ತಿದೆ ಅಂತ. ಇವತ್ತು AMCಗಳು ಹಿಂದೆ ನಮ್ಮ 2 ವರ್ಷದ ಹಿಂದೆ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಹಿಂದೆ ತಾಲೂಕೆಲ್ಲ ಒಂದಿದ್ದಾಗ ಸುಮಾರು 45 ಸಂಘಗಳನ್ನು ನಾವೇ ಆಯ್ಕೆ ಮಾಡಿದ್ವಿ. ಅಂದರೆ ಅವ್ರಿಗೆ ಇರ್ತಕ್ಕಂಥ ಕಟ್ಟಡದ ಇದ್ರ ಮೇಲೆ AMC ಕೊಡಬೇಕು, ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಒಂದು ಉಪಕರಣ ಕೊಡಬೇಕು. ಈಗಾಗಲೇ ಅಧ್ಯಕ್ಷರು ಮತ್ತು ಎಲ್ಲರೂ ಹೇಳ್ತಿದ್ದೀವಿ. ಈಗ ಏನು ಈ ಒಂದು ಸದುದ್ದೇಶ ಅಂದರೆ, ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ವೈಜ್ಞಾನಿಕವಾಗಿ ನಾವು ಹಾಲನ್ನು ಖರೀದಿ ಮಾಡಬೇಕಾಗ್ತದೆ. ದರ ಏನು ಇವತ್ತು ಕ್ವಾಲಿಟಿ ಮೇಲೆ ದರವನ್ನು ಕೊಡಬೇಕಾಗ್ತದೆ. ಮತ್ತು ಅದು ಇರ್ತಕ್ಕಂಥ ಏನು ಇವತ್ತು ನಮ್ಮ ಹಾಲಿಗೆ ಬರೆಸ್ತಕ್ಕಂಥ ಹಲವಾರು ನೀರಿರ್ಬೋದು, ಬೇರೆ ಬೇರೆ ರೀತಿಯನ್ನು ಅದನ್ನು ಗಮನಿಸ್ತಕ್ಕಂಥ ಒಂದು ಉಪಕರಣ ಕೂಡ ಕೊಟ್ಟಿದ್ದಾರೆ. ಇವತ್ತು ಹಾಲು ಎಷ್ಟು ಪರ್ಸೆಂಟೇಜ್ ಇದೆ, ಬೇರೆ ಏನಾದರೂ ಕಲಬೆರಕೆ ಆಗಿದೆ, ಇದೆಲ್ಲ ಕೂಡ ಇವತ್ತು ದೇಶದಲ್ಲಿ ಆಗ್ತಾಗ್ತಕ್ಕಂಥ ದೊಡ್ಡ ಬದಲಾವಣೆ. ಇದನ್ನು ನಾವೆಲ್ಲ ಅಳವಡಿಸ್ಕೋಬೇಕು. ಇದೇ ಏನಿವತ್ತು ನಮ್ಮ ಸಾಫ್ಟ್ವೇರ್ ಬಂದಾಗ ಕೆಲವರೆಲ್ಲ ಬೇಡ, ನಮಗಿದೆಲ್ಲ ಹೊಸ ವ್ಯವಸ್ಥೆ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಇವತ್ತೆಲ್ಲ ಹೊಂದ್ಕೊಂಡಿದ್ದಾರೆ. ಎಲ್ಲ ಕಾರ್ಯದರ್ಶಿಗಳು ಕೂಡ ಇವತ್ತು ಭಾಳ ಸಲೀಸ್ ಕೂಡ ಆಗಿದೆ. ಏಕೆ ಹಿಂದೆ ಅದನ್ನು ಗುಣಮಟ್ಟವನ್ನು ಪರಿಶೀಲನೆ ಮಾಡೋದು ತುಂಬ ಕಷ್ಟ ಆಗ್ತಿತ್ತು, ಏನು ಗ್ರಾಮಾಂತರದ ಮಟ್ಟದಲ್ಲಿ, ಪ್ರಾಥಮಿಕ ಹಂತದಲ್ಲಿ. ಆದರೆ ಈಗ ಅವರು ಕೂಡ ಇವತ್ತು ಅನುಕೂಲ ಆಗಿದೆ. ಏನಿವತ್ತು ಅಲ್ಲಿ ಕೂತ್ಕೊಂಡು ಒಂದು ಬಟನ್ ಪ್ರೆಸ್ ಮಾಡೋದಷ್ಟೇ, ನಿಮ್ಮ ಹಾಲಲ್ಲಿ ನೀರಿನ ಪರ್ಸೆಂಟೇಜ್ ಎಷ್ಟು, ಅದರ ಆಧಾರದ ಮೇಲೆ ಇವತ್ತು ರೇಟ್ ಕೊಡ್ತಿದ್ದೀವಿ. ಕಾರಣ ಇವತ್ತು ರೈತರು ಕೂಡ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ನಮಗೆ ಒಳ್ಳೆ ಗುಣಮಟ್ಟದ ಹಾಲು ಕೊಡ್ತೀವಿ, ನಮಗೆ ಒಳ್ಳೆ ರೇಟ್ ಕೊಡಿ. ಬಹುಶಃ ನಿಮಗೆಲ್ಲ ಗೊತ್ತಿರಬಹುದು, ಇವತ್ತು 36 ರೂಪಾಯಿ 40 ಪೈಸೆ ಇವತ್ತು ಪರ್ ಲೀಟ್ರ್ ಕೊಡ್ತಿದ್ದೀವಿ ನಾವು. 3.6 8.5ವರೆಗೂ ಇವತ್ತು 36 ರೂಪಾಯಿ 40 ಪೈಸೆ ಕೊಡ್ತಿದ್ದೀವಿ. ಆದರೆ ಇವತ್ತು ಎಲ್ಲರಿಗೂ ಗೊತ್ತಾಗಬೇಕು, ರೈತರಿಗೆ ಕೂಡ ಮನವರಿಕೆ ಆಗಬೇಕು. ಯಾಕಂದರೆ ಅಧ್ಯಕ್ಷರು ಕಾರ್ಯದರ್ಶಿ ತಾವೆಲ್ಲ ಇದ್ದೀರಾ, ಅಧ್ಯಕ್ಷರು ಕೂಡ ಕೆಲವರೆಲ್ಲನೂ ಕೂಡ ಹಾಲು ಹಾಕ್ತಕ್ಕಂಥವ್ರು ಇದ್ದಾರೆ. ಇವತ್ತು ನಾವು 3.6 ಮತ್ತು 8.5ಗೆ ಕೊಡ್ತಕ್ಕಂಥ 36 ರೂಪಾಯಿ 40 ಪೈಸೆನ, ಮತ್ತು ಅದ್ರ ಮೇಲೆ 1 ಪಾಯಿಂಟ್ ಜಾಸ್ತಿ ಆದರೆ ಮತ್ತೆ ದುಡ್ಡು ಜಾಸ್ತಿ ಬರ್ತದೆ. ಹಲವಾರು ರೈತರು ಇವತ್ತು 40 ರೂಪಾಯಿ ತೊಗೊಳ್ತಿದ್ದಾರೆ ಪರ್ ಲೀಟ್ರಿಗೆ. ಸರ್ಕಾರದಿಂದ ಬರ್ತಕ್ಕಂಥ 5 ರೂಪಾಯಿ ಕೂಡ ಇವತ್ತು ಬರ್ತಾ ಇದೆ. ಇದೆಲ್ಲ ಸೇರಿದ್ರೆ ಪ್ರೈವೇಟ್ ಅವ್ರಿಗಿಂತ ನಾವು ಯಾವುದು ಕಮ್ಮಿ ಇಲ್ಲ. ಇವತ್ತು ಅವರು ಕೂಡ ಏನು ಇವತ್ತು ತಾತ್ಕಾಲಿಕವಾಗಿ ಅವ್ರಿಗೆ ಏನು ಸೀಸನ್ ಅನ್ನೋದಿಲ್ಲ, ಯಾವ ಸೀಸನಲ್ಲಿ ಬರ್ತಾರೋ ಅವರೊಂಥರ ವ್ಯಾಪಾರಸ್ಥರು. ಹಾಗೆ ಅಧ್ಯಕ್ಷ ಹೇಳ್ತಿದ್ರು ವ್ಯಾಪಾರಸ್ಥರು ಅಂತ. ವ್ಯಾಪಾರ ರೀತಿಯಲ್ಲಿ ಬಂದು ಅದನ್ನು ಖರೀದಿ ಮಾಡಿ ಮತ್ತೆ ಬಿಟ್ಟು ಹೊರಟೋಗ್ತಾರೆ. ಆ ಗ್ರಾಮದಲ್ಲಿ ಯಾರು ಒಬ್ಬರಿಗೆ ಇವತ್ತು ಅನುಕೂಲ ಆಗ್ತಿದೆ. ಆದರೆ ಇವತ್ತು ಸಹಕಾರಿ ವ್ಯವಸ್ಥೆಯಲ್ಲಿ ತಾವೇನು ರೈತರು ಇವತ್ತು ಅಧ್ಯಕ್ಷರು ಮಾಲೀಕರಾಗಿದ್ದಾರೋ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಎಲ್ಲ ರೈತರು ಕೂಡ ಇವತ್ತು ಒಳ್ಳೆಯ ಗುಣಮಟ್ಟದ ಹಾಲನ್ನು ಕೊಟ್ಟರೆ ಇವತ್ತು ಅತಿ ಹೆಚ್ಚಿನ ದರವನ್ನು ಪಡಿತಕ್ಕಂಥದ್ದು 360 ದಿವಸ ಕೊಡ್ತಕ್ಕಂಥ ಸಮಸ್ಯೆ ಏನಾದರೂ ನಮ್ಮ ಒಕ್ಕೂಟಗಳಷ್ಟೇ. ಅದನ್ನು ಇವತ್ತು ನಮ್ಮ ಅಧಿಕಾರಿಗಳು ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರು ಎಲ್ಲ ಪರಿಶ್ರಮದಿಂದ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಒಕ್ಕೂಟ ಇವತ್ತು ಬೆಳೀತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಒಕ್ಕೂಟ ವಿಭಜನೆ ಆದಮೇಲೆ ಅಂತೂ ನಮಗೆ ಏನಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಳೆ 6 ತಾಲೂಕುಗಳಿತ್ತು ಮತ್ತು 2 ತಾಲೂಕು ಹೊಸದಾಗಿ ಸೇರ್ಪಡೆ ಆಗಿದೆ. ಸುಮಾರು 4.4 ಲಕ್ಷ ಲೀಟರ್ ಇವತ್ತು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಪರಿಸ್ಥಿತಿ 5 ಲಕ್ಷ, ಹತ್ರ 5 ಲಕ್ಷಕ್ಕೆ ಬಂದಿದ್ದೀವಿ ಈಗ. ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕು ತಮಗೆಲ್ಲ ಕೂಡ ನಾವೆಲ್ಲ ನಿಜವಾಗ್ಲೂ ಆಭಾರಿ ಆಗಬೇಕು. ನಾವು ಇವತ್ತು ಇಡೀ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಇವತ್ತು ಸುಮಾರು 1,45,000 ಲೀಟರ್ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ದೊಡ್ಡ ತಾಲೂಕಾಗಿ ಒಂದು ದೊಡ್ಡ ಹೆಮ್ಮೆ ನಮಗಿದೆ. ಅದೆಲ್ಲ ತಮ್ಮೆಲ್ಲರ ಪರಿಶ್ರಮದಿಂದ ಇವತ್ತು ಆಗಿರೋದು. ಅದೇ ರೀತಿ ಇವತ್ತು ಒಕ್ಕೂಟ ವಿಭಜನೆ ಆದ ನಂತರ ಯಾವ ರೀತಿ ಇವತ್ತು ಒಕ್ಕೂಟ ಬೆಳವಣಿಗೆ ಆಯಿತು, ಬಂದಿರತಕ್ಕಂಥ ನಾಯಕರು ಯಾವ ರೀತಿ ನಮಗೆ ಸೌಲಭ್ಯ ಕೊಟ್ಟಿದ್ದಾರೆ ಅಂತ. ಬಹುಶಃ ನಮ್ಮ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಏನಿವತ್ತು ಒಕ್ಕೂಟ ವಿಭಜನೆ ಆದಮೇಲೆ ಅವ್ರು ತಗೊಳ್ತಕ್ಕಂಥ ನಿರ್ಣಯಗಳು ಭಾಳ ದೊಡ್ಡ ಮಟ್ಟದಲ್ಲಿದೆ. ಅವರು ಭಾಳ ಆಗಲೇ ಅಧ್ಯಕ್ಷರು ಹೇಳ್ತಿದ್ರು, ಪ್ರತಿ ಸರ್ತಿ ಕೂಡ ಅದನ್ನು ಮಾನಿಟ್ರಿಂಗ್ ಮಾಡ್ತೀವಿ. ಯಾವ ರೀತಿ ನೀವು ಒಕ್ಕೂಟವನ್ನು ಮುಂದೆ ತರಬೇಕಾಗ್ತದೆ, ಅದಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಸರ್ಕಾರದಿಂದ ಆಗಬೇಕಂತ ಕೆಲಸಗಳನ್ನ ಯಾವ ರೀತಿ ಅದನ್ನು ತಮ್ಮ ಮಾಡಿಕೊಡ್ಬೇಕು,
ಈಗಾಗಲೇ ಸುಮಾರು 9.25 ಎಕರೆನ ಈಗಾಗಲೇ ಮಂಜೂರು ಮಾಡಿಬಿಟ್ಟಿದ್ದಾರೆ. ಅದು ಹೇಳ್ತಿದ್ದೆ ಅಧ್ಯಕ್ಷರು 5 ಕೋಟಿ ರೂಪಾಯಿ ಹಿಂದೆ ಇರ್ತಕ್ಕಂಥ ಬಾಕಿಯನ್ನು ಅದನ್ನು ಕೂಡ ಇವತ್ತು ವ್ಯಾಪ್ ಮಾಡಿದ್ದಾರೆ. ಇದೆಲ್ಲ ಮಾಡಿ ಇದನ್ನು ಇವತ್ತು ರೈತರಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದಾರೆ. ಮತ್ತು ಇವತ್ತು ಸೋಲಾರನ್ನು ಎಲ್ಲಿ ನಮಗೆ ಇವತ್ತು 50 ಎಕರೆಯಲ್ಲಿ ಮಾಡಬೇಕಂತ ಕೂಡ ಈಗಾಗಲೇ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅದನ್ನು ನಿರ್ದೇಶನ ಕೊಟ್ಟಿದ್ದಾರೆ. ಎಲ್ಲಿ ಸರ್ಕಾರದ ಜಮೀನು ಇದೆಯೋ ಅದನ್ನು ನಾವು ಇವತ್ತು ಒಕ್ಕೂಟಕ್ಕೆ ಅದನ್ನು ಮಾಡಿಕೊಡ್ಬೇಕು. ಅಲ್ಲಿ ಸೋಲಾರ್ ಪ್ಲಾಂಟ್ ಮಾಡಿದರೆ ಇವತ್ತೇನು ಒಕ್ಕೂಟಿಗೆ ಆಗ್ತಕ್ಕಂಥ ಇವತ್ತು ಕೋಲಾರಲ್ಲಿ ನೋಡಿ ಸುಮಾರು 75 ಲಕ್ಷ 1 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಉಳಿತಾ ಇದೆ. ಇವತ್ತು ನಾವು ಕೊಡ್ತಕ್ಕಂಥ ಬೆಲೆನ ಇವತ್ತು ಹೆಚ್ಚಿಗೆ ಮಾಡಬೇಕು. ಇವತ್ತು 1 ಕೋಟಿ ರೂಪಾಯಿ ತಿಂಗಳಿಗೆ ಉಳಿದ್ರೆ ಇವತ್ತು 36 ರೂಪಾಯಿ 40 ಪೈಸೆ ಕೊಡೋದ್ರೆ ನಾವು ಬೇಕಾದ್ರೆ 38 ರೂಪಾಯಿ ಕೊಡಬೇಕು. 1 ಕೋಟಿ ರೂಪಾಯಿ ಉಳಿಗೆ ಆಗ್ತದೆ ಒಂದು ತಿಂಗಳಿಗೆ. ಇದೆಲ್ಲ ಯಾರಿಗಾಗಬೇಕು? ರೈತರಿಗೆ. ಇವತ್ತು ಬಹುಶಃ ಸಹಕಾರಿ ವ್ಯವಸ್ಥೆಯಲ್ಲಿ ಸಹಕಾರ ಮತ್ತು ಸರ್ಕಾರ ಎಲ್ಲ ಒಟ್ಟಿಗೆ ಸೇರಿದ್ರೆ ಇವತ್ತು ಸಹಕಾರಿ ವ್ಯವಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ಮುಂದೆ ತರ್ಬೋದು ಅಂತ ಹೇಳ್ತಾ, ಅದೇ ಇವತ್ತು BMCಗಳನ್ನು ಇವತ್ತೇನು ಇಡೀ ನಮ್ಮ ಜಿಲ್ಲೆಯಲ್ಲಿ ಸುಮಾರು 200 ಚಿಲ್ಲರೆ BMCಗಳು ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇದೆ. BMCಯ ಒಂದು ಏನು ಮಾನದಂಡ ಅಂದರೆ ನಿಮಗೆ ಅಲ್ಲೇ ಇನ್ಸ್ಟೆಂಟ್ ಗುಣಮಟ್ಟದ ಅಂದರೆ ಬ್ಯಾಕ್ಟೀರಿಯಾ ರಹಿತ ಹಾಲನ್ನು ತಗೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು BMCಗಳನ್ನು ಮಾಡಿರೋದು. ಆದರೆ ಇವತ್ತು ನಾನು ಮಾನ್ಯ ನಮ್ಮ ಅಧ್ಯಕ್ಷರಲ್ಲಿ ಒಂದು ಮನವಿಯನ್ನು ಮಾಡಿದ್ದೀನಿ. ನಾನು ಇವತ್ತು ಏನು BMC ಒಂದು ಯೂನಿಟಿನ ವೆಚ್ಚ ಸುಮಾರು 15 ಲಕ್ಷ. ಕೆಲವು ಒಂದು ಗ್ರಾಮಗಳಲ್ಲಿ ಸುಮಾರು 150 ಲೀಟ್ರ್ 200 ಲೀಟ್ರ್ 300 ಲೀಟ್ರ್ 500 ಲೀಟ್ರ್ ಇರ್ತಕ್ಕಂಥವ್ರು ಕೂಡ ಇವತ್ತು BMCಯನ್ನು ತೊಗೊಳ್ತಾ ಇದ್ದಾರೆ. ಅದು ಮಾನದಂಡ ಅಲ್ಲ. ಕಾರಣ ಇವತ್ತು ಒಂದು BMC ನಿರ್ವಹಣೆ ಮಾಡಬೇಕಾದ್ರೆ 1 ಲೀಟ್ರಿಗೆ ನಿಮಗೆ 2 ರೂಪಾಯಿ ನಮ್ಗೆ ಒಕ್ಕೂಟದಿಂದ ಖರ್ಚಾಗ್ತಾಯಿದೆ. 1 ಲೀಟ್ರಿಗೆ 2 ರೂಪಾಯಿ ಒಕ್ಕೂಟದಿಂದ ಖರ್ಚು ಮಾಡ್ತೀವಿ. ನೀವು ಲೆಕ್ಕ ಹಾಕೊಳ್ಳಿ ಎಷ್ಟು ಕೋಟಿ ಇವತ್ತು ನಮಗೆ ವ್ಯಯ ಆಗ್ತಾ ಇದೆ ಅಂತ. ಅದನ್ನು ನಾವು ಇವತ್ತು ಸರಿಪಡಿಸ್ಕೋಬೇಕಾಗ್ತದೆ. ಇವತ್ತು ಒಕ್ಕೂಟದ ಹಿಡಿತಕ್ಕೆ ಮತ್ತೆ ಹಿಂದೆ ನಮ್ಮ ಏನು ಚಿಲ್ಲಿಂಗ್ ಸೆಂಟರ್ ಇಲ್ಲಿತ್ತೋ ಇಡೀ ಇವತ್ತು ನಮ್ಮ ತಾಲೂಕಿಂದ ಮತ್ತು ಶಿಡ್ಲಘಟ್ಟ ಮತ್ತು ಚಿಕ್ಕಬಳ್ಳಾಪುರದ ಇಲ್ಲಿ ಹಾಲು ಬಂದು ಚಿಲ್ಲಾಗ್ತಿತ್ತು. ಸುಮಾರು 2.5 ಲಕ್ಷ ಲೀಟ್ರು ಚಿಲ್ಲಾಗ್ತಕ್ಕಂಥ ಪರಿಸ್ಥಿತಿ ಇಲ್ಲಿತ್ತು. ಆದರೆ ವೈಜ್ಞಾನಿಕವಾಗಿ ಎಲ್ಲ ಬದಲಾವಣೆ ಆದಮೇಲೆ BMCಗಳು ಬಂತು. ಈಗ ಮತ್ತೆ ಇನ್ನೂ ಸ್ವಲ್ಪ ಮುಂದೆ ಹೋಗಿದ್ದೀವಿ ನಾವು. ಇದು ನನ್ನ ಚಿಂತನೆ. ನಮ್ಮ ಅಧ್ಯಕ್ಷರು ಕೂಡ ಮನವಿ ಮಾಡಿದ್ದೀನಿ. ಮೊದಲನೇದಾಗಿ ನಮ್ಮ ತಾಲೂಕಲ್ಲಿ ನಮ್ಮ ಮತಕ್ಷೇತ್ರಕ್ಕೆ ಒಂದು ಪ್ರಾಯೋಗಿಕವಾಗಿ ಕೊಡಿ, ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಕಾರಣ ಇಷ್ಟೇ, 20,000 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥದ್ದು ಒಂದು BMC ಘಟಕವನ್ನು ಸ್ಥಾಪನೆ ಮಾಡೋದು. ಅದನ್ನು ನಮ್ಮ ಒಕ್ಕೂಟದ ಅಧಿಕಾರಿಗಳು ಹಿಡಿತಕ್ಕೆ ಕೊಡೋದು. ಅಲ್ಲೊಬ್ಬ ಡೈರಿ ಟೆಕ್ನಾಲಜಿ ಇರ್ಬೋದು, ಅಲ್ಲೊಬ್ಬ ITI ತರಬೇತಿ ಹೊಂದಿರ್ತಕ್ಕಂಥವ್ರು ಮತ್ತು ಹೆಲ್ಪರ್ಸ್ ಎಲ್ಲ ಸೇರಿ 3 ಕೊಟ್ಟರೆ ಆ ಘಟಕವನ್ನು ನಿರ್ವಹಣೆ ಮಾಡ್ತಾರೆ. ಯಾಕಂದರೆ 3,000 ಲೀಟರ್ ಇರ್ತಕ್ಕಂಥ ಒಂದು ಸೊಸೈಟಿಯಲ್ಲಿ 4-5 ಜನ ಕೆಲಸ ಮಾಡ್ತಿದ್ದಾರೆ. ಅಲ್ಲಿಗೆ ಇನ್ಸೆಂಟಿವ್ ಕೊಡ್ತಿದ್ದೀವಿ. ಮತ್ತು ಘಟಕದ ವೆಚ್ಚ 15 ಲಕ್ಷ ಆಗ್ತಿದೆ. ಇಲ್ಲ ಸೆಕೆಂಡ್ ಲೆಗ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಇವತ್ತು ಬೇರೆ ಬೇರೆ ಸೊಸೈಟಿಯಿಂದ ಹಾಲು ತರ್ತಕ್ಕಂಥದ್ದು ಪರ್ ಲೀಟ್ರಿಗೆ ಸುಮಾರು 70 ಪೈಸೆ 80 ಪೈಸೆ ಕೊಡ್ತಿದ್ದೀವಿ. ಮತ್ತು BMC ಟ್ಯಾಂಕರ್ಗಳಿಗೆ ಕಿಲೋಮೀಟರ್ ಮೇಲೆ ಇವತ್ತು ದುಡ್ಡು ಕೊಡ್ತಿದ್ವಿ. ಇದೆಲ್ಲ ಕೂಡ ಬದಲಾವಣೆ ಮಾಡಬೇಕಾಗ್ತದೆ ನಾವು. ಅದರಿಂದ ಹೆಚ್ಚಾಗಿ ಕೆಲವು ಸೊಸೈಟಿಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆಗೆ ವಸಿಪಡಿಸಬೇಕು ಅಂತ ಈ ಥರ ಷಡ್ಯಂತ್ರಗಳನ್ನು ರೂಪಣೆ ಮಾಡಿ ಇವತ್ತು ಹಲವಾರು ಇವತ್ತು ನಮ್ಮ ಮುಂದೆ ಇದೆ. ಅದನ್ನೆಲ್ಲ ತಪ್ಪಿಸಿದ್ರೆ ಇವತ್ತು 1 ಲೀಟ್ರಿಗೆ 2 ರೂಪಾಯಿ ಉಳಿತದೆ. ಒಂದು ನಮ್ಮ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ಉಳಿತದೆ. ಇದೆಲ್ಲ ಕೂಡ ಮನಗಂಡು ಇವತ್ತು ನಾವು ಅದನ್ನು ಮಾಡಬೇಕು. ಮಿನಿ ಚಿಲ್ಲಿಂಗ್ ಸೆಂಟರ್ ಸರ್ ಅದನ್ನು ಮಾಡಿದ್ರೆ ನಮಗೆ ನಿಜವಾಗ್ಲೂ ಕೂಡ ಇವತ್ತೇನು ಸೋಲಾರ್ ಪ್ಲಾಂಟ್ ಮಾಡಿದ್ರೆ 1 ಕೋಟಿ ರೂಪಾಯಿ ಉಳಿತದೋ ಅದರಿಂದ 2 ಕೋಟಿ ಉಳಿತದೆ ಇಡೀ ಜಿಲ್ಲೆಯೆಲ್ಲ ಮಾಡಿದ್ರೆ. ಅದು ನಮ್ಮ ಹಿಡಿದಲ್ಲೇ. ಬಹುಶಃ ವೈಜ್ಞಾನಿಕವಾಗಿ ನಾವು ಹೇಳ್ಬೇಕು. ಇವತ್ತು ಫ್ಯಾಟ್ SNF ಲೆಕ್ಕ ಹಾಕಿದ್ರೆ ಫ್ಯಾಟು ನಮಗೆ ಉಳಿತಾ ಇಲ್ಲ. ಇವತ್ತು ಒಕ್ಕೂಟಕ್ಕೆ ಫ್ಯಾಟ್ ಲಾಸ್ ಆಗ್ತಿದೆ. ಇವತ್ತು ಫ್ಯಾಟನ್ನು ತುಂಬಿಸ್ಕೊಂಡ್ರೆ ಅದು ಲಾಭ ಯಾರು ಬರ್ತದೆ? ಒಕ್ಕೂಟಕ್ಕೆ ಬರ್ತದೆ. ಇದೆಲ್ಲ ಏನಕ್ಕೆ ಸೇರ್ತದೆ ಅಂದರೆ ರೈತರಿಗೆ ಸೇರ್ತದೆ. ಇವತ್ತು ಅಧ್ಯಕ್ಷರು ಕೂಡ ಭಾಳ ಬುದ್ಧಿವಂತಿದೆ. ಯಾಕೆಂದರೆ 4 ಸರ್ತಿ ಅವರು ಕೂಡ ನಿರ್ದೇಶಕರಾಗಿ ಹಿಂದೆ 1 ವರ್ಷ ಅಧ್ಯಕ್ಷರಾಗಿ ಕೋಲಾರ ಹಾಲು ಒಕ್ಕೂಟದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಅವರ ಒಂದು ದಿಟ್ಟ ಹೆಜ್ಜೆ ಹೆಂಗಿರ್ತದೆ, 1 ರೂಪಾಯಿ ಖರ್ಚು ಮಾಡಬೇಕು ಅನ್ನೋದು ಕೂಡ ಅವ್ರು ಬಿಡೋದಿಲ್ಲ. ಅಷ್ಟು ಗಟ್ಟಿಯಾಗಿ ಅದನ್ನು ವಿರೋಧ ಮಾಡ್ತಾರೆ. ಅದರಿಂದ ಇವತ್ತು ನಾವು ಒಕ್ಕೂಟವನ್ನು ಅತಿ ಹೆಚ್ಚಿಗೆ ಬೆಳೆಸಬೇಕಾದ್ರೆ ಆರ್ಥಿಕವಾಗಿ ಬೆಳೆಸಬೇಕಾದ್ರೆ ಇಂಥ ನಿರ್ಣಯಗಳನ್ನು ನಾವು ಆದಷ್ಟು ಬೇಗ ತಗೋಬೇಕಾಗ್ತದೆ. ಮತ್ತು ಅದಕ್ಕೆ ನಾನು ಹೇಳಿದ್ದೀನಿ ಸರ್, ಅದಕ್ಕೆ ಒಂದು ಸಬ್ ಕಮಿಟಿ ನೀವು ಏರ್ಪಾಟ್ ಮಾಡಿ ಅದ್ರ ಕೊಡ್ತಕ್ಕಂಥ ಒಂದು ಮಾನದಂಡ ಮೇಲೆ ಅವ್ರು ಕೊಡ್ತಕ್ಕಂಥ ಕ್ಯಾಲ್ಕುಲೇಷನ್ಸ್ ಮೇಲೆ ಮೊದಲನೇದಾಗಿ ನಮ್ಮ ಭಾಗದಲ್ಲೇ ಮಾಡಿ. ನೀವು ನಮ್ಮ ಭಾಗದಲ್ಲೇ ಅದನ್ನು ಪ್ರಾಯೋಗಿಕ ಮಾಡಿ ಅಂತ ಕೂಡ ಕೇಳಿದ್ದೀನಿ ನಾನು. ಈಗ ನಿಮ್ಗೆ ಗೊತ್ತಿರ್ಬೋದು, ಕೆಲವರೆಲ್ಲನೂ ಈಗಲೂ ಕೂಡ BMC ಬೇಕು ಅಂತ ಕೇಳ್ತಾ ಇದ್ದಾರೆ. ಬಹುಶಃ ಮುಂದಿನ ದಿವಸದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂದರೆ ಒಕ್ಕೂಟದ ಆರ್ಥಿಕ ಹೊರೆ ಜಾಸ್ತಿ ಆಗ್ತಾ ಇದೆ. ಇದನ್ನು ತಪ್ಪಿಸ್ಬೇಕಾಗ್ತದೆ. ನಮ್ಮ ಒಕ್ಕೂಟದ ಹಿಡಿತಕ್ಕೆ ಬಂದರೆ ಆಗ ಗುಣಮಟ್ಟ ಕೂಡ ಎಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಈಗ ಕೆಲವೊಂದು ಗ್ರಾಮಗಳಲ್ಲಿ ಯಾರು ಒಂದು BMCಗೆ ಹಾಲು ಸರಬರಾಜು ಮಾಡ್ತಾರೋ ಆ ಮೇನ್ ಪಾಯಿಂಟಲ್ಲಿ ಕೆಲವೊಬ್ಬರು ಒಳ್ಳೆ ಗುಣಮಟ್ಟನ ಕೊಡ್ತಿದ್ದಾರೆ. ಆದರೆ ಅವರು ಕೂಡ ಇವತ್ತು ಆ ಪಕ್ಕದಲ್ಲಿ ಬರ್ತಕ್ಕಂಥ ಹಾಲಿನ ಒಂದು ಸೊಸೈಟಿಗಳ ಮೇಲೆ ನಿರ್ಣಯ ಮಾಡ್ತಿದ್ದಾರೆ. ಆದರೆ ಕೆಲವು ಸೊಸೈಟಿಲಿ ಯಾರು ಸಪ್ಲೈ ಮಾಡ್ತಾರೆ ಹಾಲು, ಅಲ್ಲೂ ಇವತ್ತು ಕೂಡ ವಿರೋಧ ಇದೆ. ಆ ಒಂದು ಸಂಘಕ್ಕೆ ಹಾಕ್ಕೊಡ್ತಾರೆ, ನಮ್ಮ ಸಂಘಕ್ಕೆ ಹಾಕ್ಕೊಡಲ್ಲ ಅಂತ ಹಲವಾರು ಜನ ನಮ್ಮ ಹತ್ರನೇ ದೂರ ಹೇಳಿದ್ದಾರೆ. ಇದೆಲ್ಲ ತಪ್ಪಿಸ್ಬೋದು. ಆಗ
ಯಾರೋ ಒಬ್ಬರು ಹಿಡಿತದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಸೊಸೈಟಿ ಹಿಡಿತದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗ ನಮ್ಮ ಒಂದು ಒಕ್ಕೂಟದ ಅಧಿಕಾರಿಗಳ ಹಿಡಿತದಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಗುಣಮಟ್ಟ ಕೂಡ ನಿರ್ವಹಣೆ ಆಗ್ತದೆ, ಖರ್ಚು ಕೂಡ ಕಮ್ಮಿ ಆಗ್ತದೆ. ಈ ಥರ ಹೊಸ ಹೊಸ ಯೋಜನೆಗಳನ್ನು ತರಬೇಕು ಅಂತ ಕೂಡ ನಾವು ಈಗಾಗಲೇ ಚಿಂತನೆಯನ್ನು ಕೂಡ ಮಾಡಿದ್ದೀವಿ. ಈಗ ಏನು ಹೇಳ್ತಿದ್ದೀರಾ, ಈಗ ಸುಮಾರು ಹಸುಗಳ ಇವತ್ತು ಏನು ವಿಮೆ ಇರ್ಬೋದು, ಇವತ್ತು ಹಂತವಾಗಿ 50,000 ಇದ್ದು 60,000 ಆಯಿತು, 70,000 ಆಯಿತು, 80,000 ಆಗಿದೆ. ಹಲವಾರು ರೀತಿಯಲ್ಲಿ ಕೂಡ ಇವತ್ತು ಬದಲಾವಣೆಯನ್ನು ಇವತ್ತು ಒಕ್ಕೂಟ ಇವತ್ತು ನಿರಂತರವಾಗಿ ಮಾಡ್ತಾ ಇದೆ. ಇವತ್ತು ಈಗಾಗಲೇ ಹೇಳ್ತಿದ್ರು ನಮ್ಮ ಅಧ್ಯಕ್ಷರು, ಬಹುಶಃ ಈ ವರ್ಷ ಕೊನೆಗೆ ನಮ್ಮ ಐಸ್ ಕ್ರೀಮ್ ಪ್ಲಾಂಟ್ ಕಾರ್ಯಾರಂಭ ಮಾಡ್ತಾ ಇದೆ. ಈಗ ನಮ್ಮ ಸಚಿವರ ನೇತೃತ್ವದಲ್ಲಿ ಬೇರೆ ಬೇರೆ ನಮ್ಮ ಗಣ್ಯರನ್ನು ಕರೆಸಿ ಇವತ್ತು ದೊಡ್ಡ ಒಂದು ವ್ಯವಸ್ಥೆಯಲ್ಲಿ ಅದನ್ನು ಈ ಒಂದು ವರ್ಷದ ಕೊನೆಗೆ ಅಂದರೆ ಮುಂದಿನ ವರ್ಷ ಜಾನ್ವರಿಯಿಂದ ನಮ್ಮ ಚಿಂತಾಮಣಿಯಲ್ಲಿ ಸಿಗ್ತಕ್ಕಂಥ ಐಸ್ ಕ್ರೀಮ್ ಇವತ್ತು ಇಡೀ ರಾಜ್ಯಕ್ಕೆ ಮತ್ತು ನಮ್ಮ ಇಡೀ ಪ್ರದೇಶಕ್ಕೆ ಹಂಚ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಈ ಒಂದು ವರ್ಷದ ಕೊನೆಯಲ್ಲಿ ಅದನ್ನು ಕಾರ್ಯಾರಂಭ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ಒಕ್ಕೂಟದ ಒಂದು ಸ್ಯಾಚೆಟ್ ಮಿಲ್ ಕೂಡ ಈಗಾಗಲೇ ಅಧ್ಯಕ್ಷರು ಅದಕ್ಕೆ ಒಂದು ದೊಡ್ಡ ನಿರ್ಣಯವನ್ನು ಕೂಡ ತಗೊಂಡಿದ್ದಾರೆ. ಇಲ್ಲಿ ಹೊಸ ಪ್ಲಾಂಟ್ ಮಾಡಬೇಕಂತ ಅದಕ್ಕೆ ಸಚಿವರು ಕೂಡ ಅದಕ್ಕೆ ಸರ್ಕಾರದಿಂದ ಏನಾದರೂ ಅನುದಾನ ಕೊಡಿಸ್ಲಿಕ್ಕೆ ಅವಕಾಶ ಇದ್ರೆ ಅದನ್ನು ಮಾಡ್ಕೊಡ್ತೀವಿ ನೋಡಿ ಈಗಾಗಲೇ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಅದು ಮುಂದಿನ ದಿವಸಗಳಲ್ಲಿ ಇನ್ನು ಸುಮಾರು ಒಂದು 2 ವರ್ಷದಲ್ಲಿ ಏನು ನಮಗೆ ಬೇರೆ ಕಡೆ ಪ್ಯಾಕಿಂಗ್ ಮಾಡ್ತಿದ್ವೋ ಅಲ್ಲಿ ಕೂಡ ಇವತ್ತು ಸುಮಾರು ₹2 ಖರ್ಚು ಬರ್ತಿದ್ವಿ ಒಂದು ಲೀಟರ್ಗೆ. ಅದನ್ನು ಉಳಿಸ್ಕೊಂಡ್ರು ಕೂಡ ಕೂಡ ನಮಗೆ ರೈತರಿಗೆ ವಾಪಸ್ ಕೊಡ್ತಕ್ಕಂಥದ್ದು ಆಗ್ತದೆ. ಅದರಿಂದ ಆದಷ್ಟು ಜರೂರಾಗಿ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಅಧ್ಯಕ್ಷರು ಈಗಾಗಲೇ ನಿರ್ಣಯ ತಗೊಂಡಿದ್ದಾರೆ. ಆಡಳಿತ ಮಂಡಳಿಯಲ್ಲಿ ಕೂಡ ಅದನ್ನು ಈಗಾಗಲೇ DPR ಮಂಜೂರು ಮಾಡಬೇಕು ಅಂತ ಬೇರೆಯವರಿಗೆ ಒಂದು ಅದನ್ನು ಈಗಾಗಲೇ ಕೊಟ್ಟಿದ್ದಾರೆ. DPR ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ಅದು ಕೂಡ ಟೆಂಡರ್ ಮುಖಾಂತರ ಮುಗಿಸಿ ಅದನ್ನು ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ತರ್ತಿದ್ದಾರೆ. ಹಲವಾರು ಇವತ್ತು ಬದಲಾವಣೆಯನ್ನು ಒಕ್ಕೂಟ ಇವತ್ತು ನಿರಂತರವಾಗಿ ಮಾಡ್ತಾ ಇದೆ. ಮತ್ತು ಮಾರುಕಟ್ಟೆ ವ್ಯವಸ್ಥೆ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅದನ್ನು ಬದಲಾವಣೆ ಮಾಡಬೇಕು. ಬೆಂಗಳೂರಲ್ಲಿ ಕೂಡ ಇವತ್ತು ಸಪ್ರೇಟ್ ಅದಕ್ಕೆ ಮಾರುಕಟ್ಟೆ ಕಚೇರಿಯನ್ನು ಪ್ರಾರಂಭ ಮಾಡಬೇಕು. ಹಾಸ್ಟೆಲ್ ಕೂಡ ಹೊಸದಾಗಿ ಇವತ್ತೇನು ಅದಕ್ಕೆ ಹಿಂದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇದ್ದಾಗ ಸಾಮಾನ್ಯ ಆಗಿದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಿಂದೆ ಪರಮೇಶ್ವರ್ ಸಾಹೇಬರು ಕೂಡ ಒಂದು ಇವತ್ತು ಸೈಟ್ ಕೊಟ್ಟಿದ್ದಾರೆ, ನಮಗೆ 100/100 ಸೈಟ್ ಕೊಟ್ಟಿದ್ದಾರೆ. ಈ ಕಡೆ ನಮ್ಮ ದೊಡ್ಡಬಳ್ಳಾಪುರ ರೋಡಲ್ಲಿ ಕೊಟ್ಟಿದ್ದಾರೆ. ಅದನ್ನು ಇವತ್ತು ಕೋಲಾರದವ್ರು ಹೇಳ್ತಿದ್ದಾರೆ, ನೀವೇ ಅದನ್ನು ಇಟ್ಕೊಂಡು ನೀವೇ ಹಾಸ್ಟೆಲ್ ಪ್ರಾರಂಭ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಅಧ್ಯಕ್ಷರು ಮುಂದಿನ ಸಭೆಯಲ್ಲಿ ನಿರ್ಣಯ ಮಂಡಿಸಿ ನಮಗೆ ಅದು ಏನು ಹಿಂದೆ ಪರಮೇಶ್ವರ್ ಕೊಟ್ಟಿರ್ತಕ್ಕಂಥ ಜಾಗವನ್ನು ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ, ಹಿಂದೆ ಅವರು ಬೆಂಗಳೂರಿನ ಸಚಿವರಾಗಿ ಕೊಟ್ಟಿದ್ದಾರೆ ಅವರು. ಅದನ್ನು ಹಾಸ್ಟೆಲ್ ನಾವೇ ಸ್ವಂತ ನಮ್ಮ ಒಕ್ಕೂಟದಿಂದ ನಡೆಸಬೇಕು. ಈಗ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಸೇರಿ ಇವತ್ತು ಹೆಣ್ಮಕ್ಳಿಗೆ ಹಾಸ್ಟೆಲನ್ನು ಒಟ್ಟಿಗೆ ಮಾಡ್ತಾ ಇದ್ದೀವಿ. ಈಗ ನಮ್ಮದೇ ಇಂಡಿಪೆಂಡೆಂಟ್ ಮಾಡ್ಕೋಬೇಕು ಅಂತ ಕೂಡ ಅದನ್ನು ಕೂಡ ನಿರ್ಣಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ತೆಗೆದುಕೊಳ್ತಕ್ಕಂಥ ನಿರ್ಣಯವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಒಟ್ಟಿಗೆ ಮಾಡ್ತಾ ಇದ್ದೀವಿ. ತಾವು ಏನು ಇವತ್ತು ಬೇಸಿಗೆ ಇರ್ಬೋದು, ಈಗ ತಾತ್ಕಾಲಿಕವಾಗಿ ಗುಣಮಟ್ಟ ಕಮ್ಮಿ ಆಗಿರ್ಬೋದು, ಆದರೆ ಮುಂದೆ ಅದನ್ನು ನಾವು ಮಳೆ ಬಂದ ಮೇಲೆ ಈ ಒಂದು ಏನು ಈಗಾಗಲೇ ಕಾರ್ಯದರ್ಶಿಗಳು ಹೇಳ್ತಿದ್ರು, ಏನಾದರೂ ಮಾಡಿ ನಮಗೆ ಹಲವಾರು ತಿಂಗಳಲ್ಲಿ 50% ನಮಗೆ ಇವತ್ತು ಗುಣಮಟ್ಟ ಕಮ್ಮಿ ಆಗ್ತಾ ಇದೆ, ₹5 ಎಲ್ಲೂ ಬರ್ತಾ ಇಲ್ಲ, ಅದನ್ನು ಅಧ್ಯಕ್ಷರ ಹತ್ರ ಮಾತಾಡಬೇಕು ಅಂತ. ಅದಕ್ಕೆ ನಾನೇ ಹೇಳ್ತಿದ್ದೀನಿ, ಇವತ್ತು ಬಹುಶಃ ಮಳೆ ಇಷ್ಟೊಂದು ಬಂದಿದ್ರೆ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗ್ತಿತ್ತು, ಗುಣಮಟ್ಟ ಜಾಸ್ತಿ ಆಗ್ತಿತ್ತು. ಆದರೆ ಇನ್ನೊಂದು 15 ದಿವಸದಲ್ಲಿ ಮಳೆ ಬರ್ತಕ್ಕಂಥ ಮುನ್ಸೂಚನೆ ಇದೆ. ಇದು ಸರಿ ಹೋಗ್ತದೆ. ಎಲ್ಲ ರೀತಿಯಲ್ಲಿ ಕೂಡ ಒಕ್ಕೂಟ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿದೆ. ಫೀಡಿನ ಗುಣಮಟ್ಟ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ಅಧ್ಯಕ್ಷರು ಪ್ರತಿ ದಿವಸ 24 ಗಂಟೆ ಕೂಡ ಕೆಲಸ ಮಾಡ್ತಿದ್ದಾರೆ. ಒಕ್ಕೂಟದಲ್ಲಿ ಕೂತು ಎಲ್ಲವನ್ನು ಗಮನಿಸಿ ಇವತ್ತು ಬದಲಾವಣೆ ಮಾಡಬೇಕು. ಏನಾದರೂ ಅವಕಾಶ ಕೊಟ್ಟಿದ್ದಾರೆ ನಮಗೆ, ಬದಲಾವಣೆ ಮಾಡಿ ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯ ದರವನ್ನು ಕೊಡಬೇಕು ಅಂತ ಕೂಡ ಯೋಚನೆ ಮಾಡಿದ್ದಾರೆ. ಹಿಂದೆ ಏನು ಇವತ್ತು 2 ವರ್ಷದಿಂದ ನಾವೇನು ಪ್ಲಾನ್ ಮಾಡಿದ್ವಿ AMCಗಳು ಈಗಾಗಲೇ 2 ಹಂತದಲ್ಲಿ ಆ ಕಡೆ ಕಸ್ಬಾ ಮತ್ತು ಈಗ ನಮ್ಮ ಮುರುಮಲ ಈಗೇನು ವಿತರಣೆ ಮಾಡಿದ್ವಿ. ಹಿಂದೆ ಬೇರೆ ಇಬ್ಬರು ನಿರ್ದೇಶಕರು ಈಗಾಗಲೇ ಹಂಚಿಕೆ ಮಾಡಿದ್ದಾರೆ. ಹಿಂದೆ ಕೊಟ್ಟಿರ್ತಕ್ಕಂಥ ನಾವೇನು ಪ್ಲಾನ್ ಮಾಡಿದ್ದೀವೋ ಅದನ್ನು ಅವರು ಈಗ ವಿತರಣೆ ಮಾಡಿದ್ದಾರೆ. ಅವರು ಇವತ್ತು ನಿರ್ದೇಶಕರು ಇರೋದ್ರಿಂದ ಆ 2 ಕ್ಷೇತ್ರಗಳಲ್ಲಿ ಈಗಾಗಲೇ ಹಂಚಿಕೆ ಮಾಡಿದ್ದಾರೆ. ಮತ್ತು ಈಗಾಗಲೇ ಬಿಲ್ಡಿಂಗ್ ವ್ಯವಸ್ಥೆಯನ್ನು ಕೂಡ ಹೇಳಿದ್ದಾರೆ. ಹಂತವಾಗಿ ಅದನ್ನು ನಾವು ಇನ್ನು ಬಹುಶಃ ಒಕ್ಕೂಟ ಹೆಚ್ಚಿನ ರೀತಿ ಲಾಭ ಬಂದಾಗ ನಾವು ಕೂಡ ಒಕ್ಕೂಟದ ಅನುದಾನವನ್ನು ಕೂಡ ಕಟ್ಟಡದ ಅನುದಾನ ಕೂಡ ಜಾಸ್ತಿ ಮಾಡಬೇಕು ಅಂತ ಯೋಚನೆಯಲ್ಲಿದ್ದೀವಿ. ಎಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ಏನು ಒಕ್ಕೂಟವನ್ನು ಮಾಡಬೇಕು ಅಂತ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಮತ್ತು ಸಚಿವರ ನೇತೃತ್ವದಲ್ಲಿ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ತಾವೆಲ್ಲ ಕೂಡ ಏನು ಇವತ್ತು ಈ ಸಮಾರಂಭ ಆಹ್ವಾನಿಸಿ